ಮೋದಿಗೆ ಎಂಟ್ರಿಲ್ಲ ಮಕ್ಕಳಿಲ್ಲ, ಒಂದು ಕೆಜಿ ಬೆಳೆ ಬಗ್ಗೆ ಗೊತ್ತಿಲ್ಲ. ನಮಗೆ ಬಿಜೆಪಿ ಬೇಕು. ಏನೂ ಅಭಿವೃದ್ಧಿ ಆಗಿಲ್ಲ. ಕಾಂಗ್ರೆಸ್ ಸರ್ಕಾರ ಬರಬೇಕು, ಎಲ್ರಿಗೂ ಅನುಕೂಲ. ಬಿಜೆಪಿ ಬೇಕು. ಮತ್ತೊಮ್ಮೆ ಮೋದಿ, ಮಗದೊಮ್ಮೆ ಮೋದಿ ಅಂತ ನಾವು ಗಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. ಅವ್ರು ಕೊಡೋ ಪುಟ್ಕೋಸಿ 2000ದಾಗೆ ನಮ್ಮ ಸಂಸಾರ ನಿಶ್ಚಿತ. ರಾಹುಲ್ ಗಾಂಧಿನೇ ಬರಬೇಕು. ಕಾಂಗ್ರೆಸ್ ಪಕ್ಷನೇ ಬೋಗಸ್, ಅವ್ರು ಕೊಡೋ ಪುಟ್ಕೋಸಿ ಪಕ್ಷನೇ ಬೋಗಸ್. ನಮಗೆ ಒಂದು ಧೈರ್ಯ ಇದೆ, ನಮಗೆ ನಮ್ಮ ದೇಶ ಕಾಪಾಡ್ತಾನೆ, ನಮಗೆ ಸುರಕ್ಷಿತವಾಗಿದೆ. ಕೇಂದ್ರದಲ್ಲಿ ಮೋದಿ ಅಂತ ಗಂಡು ಇನ್ಯಾರು ಸಿಗಲ್ಲ. ಮೋದಿನವ್ರಿಗೆ ಗಂಡು ಅಂದರೆ ಮೋದಿಯವರು ಈಗ 10 ವರ್ಷ ಆಳ್ವಿಕೆ ಮಾಡಿದ್ದಾರೆ. ಏನು ಅನಿಸ್ತಾ ಇದೆ? ಈಗ ಎಲೆಕ್ಷನ್ ಬರ್ತಾರೆ, ನೆಕ್ಸ್ಟು ಮೋದಿಯವರೇ ಆಗಬೇಕಾ? ಮೋದಿಯವರೇ ಆಗಬೇಕು. ಅವ್ರು ಬಂದಿದ್ದ ದೇಶ ಉದ್ಧಾರ ಆಗೋದು. ಅವ್ರು ಬಂದು 10 ವರ್ಷ ಬಂದವರು ಏನು ಎಲ್ಲ ಕೆಲಸ ಮಾಡೋರು. ಅವ್ರೇನು ಹೇಳ್ತಾರೆ ಮಾಡೋಕ್ಕೆ, ಅವರು ಒಬ್ಬ ನಾಯಕ ನಮ್ಮ ದೇಶಕ್ಕೆ. ಅವ್ರು ಬಂದರೆ ನಮ್ಮ ದೇಶ ಉದ್ಧಾರ ಆಗೋದು. ಏನೇನು ಮಾಡಿದ್ದಾರೆ ಅಂತ ಅವ್ರು ಏನು ಹೇಳಲ್ಲ. ಅವ್ರು 370 ಆರ್ಟಿಕಲ್ 370 ತೆಗ್ದವ್ರೆ, 35A ತೆಗ್ದವ್ರೆ, ರಾಮ ಜನ್ಮ ದೇವಸ್ಥಾನ, ಅಯೋಧ್ಯೆ ದೇವಸ್ಥಾನ ಕಟ್ಟವ್ರೆ. ಅವ್ರು ಏನೇನು ಕಮಿಟಿಯವರೆಲ್ಲ ಮಾಡೋರೆ. ಈಗ ಮತ್ತೆ ನೋಡಿ, ಇದು CA ತಂದವ್ರೆ ಹೇಳಿದ್ರೆ ಮಾಡ್ತಾರಲ್ಲ. ಅವ್ರು ಏನು ಹೇಳ್ತಾರೆ ಅದು ಮಾಡ್ತಾರೆ. ಗ್ಯಾರಂಟಿ ಅಂದರೆ ಮೋದಿಗೆ ಗ್ಯಾರಂಟಿ ಇದೆ, ಕರೆಕ್ಟು. ಆ ಮನುಷ್ಯ ಏನು ಹೇಳ್ತಾರೆ ಅದು ಮಾಡೋಕ್ಕೆ ತಾಕತ್ತಿದೆ, ಅವ್ರಿಗೆ ಮಾಡ್ತಾರೆ. ಅವ್ರಿದ್ದರೆ ನಮ್ಮ ದೇಶ ಉದ್ಧಾರ ಆಗೋದು. 10 ವರ್ಷ ಆಗುತ್ತೆ ನೋಡಿ. ಒಂದು ಚಿಕ್ಕದು ಯಾವುದೋ ಟ್ರೈಸ್ ಅಟ್ಯಾಕ್ ಆಯ್ತಾ? ಆಗಿಲ್ಲ. ಯಾವುದೋ ಸಣ್ಣ ಪುಟ್ಟ ಇಲ್ಲಿ ಆಯಿತು ಮೊನ್ನೆ. ಅದಕ್ಕೆ ಮುಂದೆ ಹೆಂಗಾಯಿತು? ದಿವಸ ಬಾಂಬ್ ಬ್ಲಾಸ್ಟು, ಅಟ್ಯಾಕ್ ಇದು ಆಗ್ತಾಯಿತ್ತು. ಈಗ ಆಗ್ತಾ ಇಲ್ಲಲ್ಲ. ಅದಕ್ಕೆ ಮೋದಿ ಬೇಕು. ಮೋದಿಯವ್ರ ಸರ್ಕಾರನ ಕೆಲವು ಜನ ಅಂತಾರೆ, ಕೆಲವು ವರ್ಗದವರು ಕೋಮುವಾದಿ ಸರ್ಕಾರ ಅಂತ. ಯಾಕೆ ಯಾರು 10 ವರ್ಷದ ಯಾರಿಗಾರ ಕೋಮೋದಿ ಆಗಿದೆಯಾ? ಎಲ್ಲಿ ರೈಟ್ ಆಗಿದೆಯಾ? ಗಲಾಟೆ ಆಗಿದೆಯಾ? ಇಲ್ಲ ಅಲ್ಲ. ಎಲ್ಲಿ ಗಲಾಟೆ ಆಗಿದೆ ನೀವು ಹೇಳಿ? ಗಲಾಟೆ ಆಗಿಲ್ಲ ಅಲ್ಲ. 10 ವರ್ಷದಲ್ಲಿ UP ದಲ್ಲಿ ಅವರು ಎಲ್ಲಿ 10 ವರ್ಷ ಗಲಾಟೆ ಆಯಿತಾ? ಇಲ್ಲಿ ಗಲಾಟೆ ಆಯಿತಾ? ಎಲ್ಲಿ ಗಲಾಟೆ ಆಗ್ತಾ ಇಲ್ಲ. ಕಾಶ್ಮೀರ ನೋಡಿ, ಈಗ ಕಾಶ್ಮೀರ ಹೋಗಿ ನೋಡಿ ಹೆಂಗೆ ಆಗಿದೆ ಕಾಶ್ಮೀರ ಪರಿಸ್ಥಿತಿ ಅಂತ. ಹಾಗಾದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರು, ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಸಮರ್ಥ ನಾಯಕರು ಇಲ್ವಾ? ಹಾಗಾದರೆ ಇಲ್ಲ, ಯಾರು ನೋಡ್ತಾ ಇದ್ದೀರಲ್ಲ. 10 ವರ್ಷ ಇತ್ತು ಅಲ್ಲ ಹಿಂದೆ ಮನಮೋಹನ್ ಸಿಂಗ್ ಗೌರ್ಮೆಂಟ್ ಹೆಂಗೆ ಇತ್ತು. ದಿವಸ ಬಾಂಬ್ ಬ್ಲಾಸ್ಟ್, ಮಿಲಿಟ್ರಿಯವ್ರಿಗೆ ತಲೆ ಕತ್ತರಿಸ್ಕೊಂಡು ತಗೊಂಡು ಹೋಗ್ತಾಯಿದ್ರು. ದಿವಸ ಬಾಂಬ್ ಬ್ಲಾಸ್ಟ್ ಆಗ್ತಾಯಿದ್ದು. ಇವಾಗ ಈ ಕರಪ್ಷನ್, ಆ ಕರಪ್ಷನ್, ಈ ಘೋಟಾಲ, ಆ ಘೋಟಾಲ ಮಾಡ್ತಾಯಿದ್ರಲ್ಲ. ಇವಾಗ 10 ವರ್ಷದಲ್ಲಿ ಒಂದು ಘೋಟಾಲ ಇದೆಯಾ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ದಲ್ಲಿ? ಇಲ್ಲ ಅಲ್ಲ. ಮತ್ತು ಸೆಂಟ್ರಲಲ್ಲಿ ಮೋದಿನೇ ಬರಬೇಕು ಅಂತ. ಹಾಂ. ಈಗ ನಮ್ಮ ಕರ್ನಾಟಕದ ವಿಚಾರಕ್ಕೆ ಬಂದರೆ ಇಲ್ಲೂ ಮೋದಿ ಬಂದರೆ ಒಳ್ಳೆಯದು. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳು ಕೊಟ್ಟಿದೆ. ಅದು ಅಲ್ಲ, ಅವರು ಮಾಡ್ತಾರೆ. ಅಲ್ಲ, 5 ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ, ಒಂದು ಮಾಡಿದ್ದಾರೆ, ಇನ್ನು 4 ಮಾಡಬೇಕು. ಒಂದೇನ ಮಾಡಿರೋದಾಗ ಮತ್ತು ಬಸ್ ಫ್ರೀ ಮಾಡೋರು ಅಷ್ಟೇ. 2,000 ಯಾರಿಗೂ ಬರ್ತಾ ಇಲ್ಲ. 2,000 ಯಾರಿಗ ಬಂದಿದೆ ರೀ? ಕರೆಂಟ್ ಬಿಲ್ ಫ್ರೀ ಹೇಳ್ತಾರೆ. ಒಬ್ಬನಿಗೆ 20,000 30,000 ಕರೆಂಟ್ ಬಿಲ್ ಬರುತ್ತೆ. ನಮಗೆ 17,000 ಕರೆಂಟ್ ಬಿಲ್ ಬಂದಿದೆ. ನಾವು ಯಾರಿಗೆ ಹೇಳಲಿ? ಸ್ಟೇಟಲ್ಲೂ ಬಿಜೆಪಿನೇ ಬರಬೇಕು. ಹಾಂ, ಹೌದಿದ್ರೆ ಕಳ್ತನ ಆಗಲ್ಲ. BJP ಬಂದರೆ ಕಳ್ಳರಿಗೂ ಭಯ ಹುಟ್ಟುತ್ತೆ. ಮತ್ತು ಇಲ್ಲಿ MP ಬಚ್ಚೇಗೌಡರು ಅಲ್ಲ, ನಮ್ಮ ಏರಿಯಾ MP ಬಂದು ನಾವು ಸೌತ್ ಬೆಂಗಳೂರು. ಹೌದೌದು ತೇಜಸ್ವಿ ಸೂರ್ಯ. ಹಾಂ, ಅವರೇ ಬರ್ತಾರೆ. ಇದೆ ಮೋದಿ ಅವರು ಆಳ್ವಿಕೆ ನಡೆಸಿದ್ದಾರೆ 10 ವರ್ಷ. ಅದು ನಿಮಗೆ ತೃಪ್ತಿ ತಂದಿದೆಯಾ? ಸರ್, ಇವಾಗ ಮೋದಿಯವರು ಯಾವ ರೀತಿ ನಡೆಸಿದ್ರು ಜನಗಳಿಗೆಲ್ಲ ಗೊತ್ತಿದೆ. ಏನು ಮಾಡಿರು? ಹೊರದೇಶದಿಂದ ಹಣ ತರಿಸ್ತೀನೋ, ಬ್ಲ್ಯಾಕ್ ಮನಿ ತರಿಸಿ ಎಲ್ಲರಿಗೂ ಖಾತೆಗೆಲ್ಲ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿದರು. ಹಾಕಿರಾ? ಉದ್ಯೋಗ ಕಟ್ಸಿರಾ? ಯಾರಿಗಾದ್ರು ಉದ್ಯೋಗ ಇದೆಯಾ? ಆಮೇಲೆ ಏನು ಅಭಿವೃದ್ಧಿ ಆಗಿದೆ? ಈಗ ನಾವು 100 ರೂಪಾಯಿ ಸಂಪಾದನೆ ಮಾಡಿದ್ರೆ 18-20 ರೂಪಾಯಿನ ಟ್ಯಾಕ್ಸ್ ಕಟ್ಟಬೇಕು. ಒಂದು ಜೊತೆ ಚಪ್ಪಲಿ ತಗೊಂಡು ಹೋದರೆ 1,000 ರೂಪಾಯಿ ಚಪ್ಪಲಿ ತಗೊಂಡ್ರೆ 200 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು. ಏನೂ ಅಭಿವೃದ್ಧಿ ಆಗಿಲ್ಲ. ಕಾಂಗ್ರೆಸ್ ಸರ್ಕಾರ ಬರಬೇಕು, ಎಲ್ರಿಗೂ ಅನುಕೂಲ ಆಗ್ತದೆ. ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತೀರಾ ಸೆಂಟ್ರಲಲ್ಲಿ? ಹೌದೌದು. ಯಾರು ಸಮರ್ಥ ನಾಯಕರಿದ್ದಾರೆ? ಸಮರ್ಥ ರಾಹುಲ್ ಗಾಂಧಿ. ಈಗ ಅದು ಅವ್ರ ಹೈಕಮಾಂಡ್ ನಿರ್ಧಾರ. ರಾಹುಲ್ ಗಾಂಧಿ ಒಂದ್ಸರಿ ನಾವು ಪ್ರಧಾನಮಂತ್ರಿಯಾಗಿ ನೋಡಬೇಕು ಅನ್ನೋದು ನಮ್ಮ ಆಸೆ. ರಾಹುಲ್ ಗಾಂಧಿ ಅವ್ರಿಗೆ ಅಷ್ಟು ಎಬಿಲಿಟಿ ಇಲ್ಲ, ಅವ್ರಿಗೆ ಅಷ್ಟು ಮಾತಾಡೋಕ್ಕೆ ಸರ್, ಅವ್ರ ರಕ್ತನೇ ರಾಜಕೀಯದ ರಕ್ತ. ಅವ್ರ ಮನೆತನ ಬಂದು ಈ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದಂಥ ವಂಶ ಅದು. ಅವ್ರ ತಂದೆ ಇಡೀ ರಾಷ್ಟ್ರಕ್ಕೆ ಮಾದರಿಯಾದಂಥ ಪ್ರಧಾನಮಂತ್ರಿಗಳಾದಂಥವ್ರು. ಇವತ್ತು ಏನಾದರೂ IT-BT ಕಂಪ್ನಿಗಳು, ಇಂಡಸ್ಟ್ರಿಯಲ್ಗಳು ಅವೆಲ್ಲ ಆಗಬೇಕು ಅಂದರೆ ರಾಜೀವ್ ಗಾಂಧಿಯವರೇ ದೊಡ್ಡ. ರಾಜೀವ್ ಗಾಂಧಿ ಇರೋದು ಇದು ಸೇವೆ ಇದೆ, ಇದು ಬಹಳ ದೊಡ್ಡದಿದೆ ಈ ದೇಶಕ್ಕೆ. ರಾಮ ಮಂದಿರ ಎಲ್ಲ ಕಟ್ಟಿದ್ರು. ಆ ರಾಮ ಮಂದಿರಕ್ಕೆ ಬುನಾದಿ ಸರ್, ರಾಮ ಮಂದಿರ ನಾವು ಕಟ್ಟಿದ್ದಕ್ಕೇನು ನಮಗೇನು ವಿರೋಧ ಇಲ್ಲ. ರಾಮ ಮಂದಿರ ಕಟ್ಟಕ್ಕೆ ಬುನಾದಿ ಹಾಕಿದವರು ರಾಜೀವ್ ಗಾಂಧಿ ಅಂತ. ಹೌದು ಖಂಡಿತ. ಕಟ್ಟೋದಕ್ಕೆ ಬುನಾದಿ ಹಾಕಿದವ್ರೆ ಅವರು.
ಈಗ ಇವ್ರು ಕಟ್ಟಿದ್ದಾರೆ ಸಂತೋಷ, ಅದಕ್ಕೇನಿಲ್ಲ, ತುಂಬ ಸಂತೋಷ. ಆದರೆ ಈ ಬಾರಿ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗೋದು ನಮಗಂತೂ ಭಾಳ ಬದಲಾವಣೆ ಆಗಬೇಕು. ಬದಲಾವಣೆ ಆಗಲೇಬೇಕು. ಬದಲಾವಣೆ ಆದರೆ ಸರ್ ಇದು ಪರಿವರ್ತನೆ ಆಗಬೇಕಲ್ವ ಎಲ್ಲರೂ. ಈ ಕ್ಷೇತ್ರಕ್ಕೆ ಬಂದರೆ ಬಚ್ಚೇಗೌಡರು ಕೆಲಸ ಮಾಡಿದ್ದಾರೆ ಸರ್. ಬಚ್ಚೇಗೌಡರು ನಾವು ನೋಡಲೇ ಇಲ್ಲ. ಬಚ್ಚೇಗೌಡರು ಈಗ ನೋಡಿ, ಈ ನಮ್ಮ ಶರತ್ ಬಚ್ಚೇಗೌಡರು ಅವರೇ ಈಗ ಅನೇಕ ಕೆಲಸ ಕಾರ್ಯಗಳು ಇವತ್ತು ನೋಡಿ, ಸಾವಿರಾರು ಕೋಟಿಗಳ ಅನುದಾನಗಳು ತಂದು ಇವತ್ತು ನಿನ್ನೆ ಮನೆಯೆಲ್ಲ ಶಂಕುಸ್ಥಾಪನೆ ಮಾಡಿದ್ದಾರೆ. ನಾವು ಅವ್ರ ಬಗ್ಗೆ ಹೇಳೋಕ್ಕಾಗ್ತದ? ಇವರು ಬಚ್ಚೇಗೌಡರು ಕ್ಷೇತ್ರಕ್ಕೆ ಬರಲಿಲ್ಲ, ಅವ್ರು ಎಂ ಪಿ ಆಗಿ. ಅದೇ ಯುರೋಪ್ ಮೇಲೆ ಅವರು ಎಂ ಪಿ ಆದಾಗ ಹೆಚ್ಚಿನ ಒಳ್ಳೆ ತಂದವರೇ ಅವರು. 13,000 ಕೋಟಿ 14,000 ಕೋಟಿ ಶಾಂಕ್ಷನ್ ಮಾಡಿಸಿ ಇವತ್ತು ಅವರು ಇದ್ರ ಮೇಲೆ ನಡೀತಾ ಇರೋದು. ಯಾರೇ ಬಂದರೂ ಅವ್ರು ಹಾಕಿದಂಥ ಪಾಯದಲ್ಲೇ ಮುಂದಕ್ಕೆ ಹೋಗ್ಬೇಕಾಗ್ತದೆ. ನಿಮಗೆ ಹಾಗಾದರೆ ಈಗ ನಮ್ಮ ರಾಜ್ಯಕ್ಕೆ ಅಂತ ಬಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸೂಕ್ತ ಆಡಳಿತ ಕೊಟ್ಟಿದೆಯಾ? ಖಂಡಿತ ಕೊಡ್ತಾ ಇದ್ದೀವಿ, 5 ಗ್ಯಾರಂಟಿಗಳು ಖಂಡಿತ ಕೊಡ್ತಾ ಇದ್ದೀವಿ. ನೋಡ್ತಾ ಇದ್ರಲ್ಲ, 5 ಗ್ಯಾರಂಟಿಗಳು ಖಂಡಿತ ಎಲ್ಲರೂ ತಲುಪ್ತಾ ಇದ್ದೇವೆ. ಏನೋ 1, 2, ಹೆಚ್ಚು 3, 1 ಊರಲ್ಲಿ ಹೆಚ್ಚು ಕಮ್ಮಿ ಆಗಿರ್ಬೋದು. ಅದಕ್ಕೋಸ್ಕರ ಈಗ ಗ್ಯಾರಂಟಿ ಯೋಜನೆಗೆ ಒಂದು ಇದನ್ನು ನೇಮಕ ಮಾಡಿದ್ದಾರೆ, ಒಂದು ಟೀಮ್ ನೇಮಕ ಮಾಡಿದ್ದಾರೆ. ಅದರಲ್ಲಿ ಒಂದೊಂದು ಪಂಚಾಯತಿಗೆ, ಒಂದೊಂದು ಹೋಬಳಿಗೆ, ಒಂದೊಂದು ತಾಲೂಕಿಗೆ ಎಂತಿಂಥವ್ರದ್ದು ನೇಮಕ ಮಾಡಿದ್ದಾರೆ. ಅದರದ ಮಾಹಿತಿ ತೊಗೊಂಡು ಅದು ಅವ್ರಿಗೆ ಪರಿಪೂರ್ಣವಾಗಿ ಬರುವಂಥದ್ದು ವ್ಯವಸ್ಥೆನ ಅವ್ರು ಮಾಡ್ತಾರೆ. ಬದಲಾವಣೆ ಆಗಬೇಕು ಅಂತ ಖಂಡಿತ ಬದಲಾವಣೆ ಆಗಬೇಕು. ಈಗ ನೋಡಿ, ಎಷ್ಟೋ ಜನಗಳು ನಿರುದ್ಯೋಗಿಗಳು ಇವತ್ತು ಉದ್ಯೋಗ ಹೇಳ್ತಾರೆ. ನಿಮಗೆಲ್ಲ ಗೊತ್ತಿದೆ, ಮೋದಿ ಮೋದಿ ಬೇಡ ಅಂತ ಅಲ್ಲೇ ಹೇಳ್ತಾ ಇಲ್ಲ, ಬೇಕು ಅಂತ ಅಲ್ಲೇ ಹೇಳ್ತಾ ಒಪ್ಕೊತಾ ಇಲ್ಲ. ಅವ್ರು ಏನು ಬರೀ ಭಾಷಣ ಮಾಡ್ತಾನೆ ಅನ್ಸ್ಬಿಟ್ಟು ಮಿಕ್ಕಿದೇನು ಮಾಡಿಲ್ಲ. ಈ 10 ವರ್ಷ ನಿಮಗೆ ಸಮಾಧಾನ ತಂದಿಲ್ಲ ಮೋದಿ? ಖಂಡಿತವಾಗ್ಲೂ ಇಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.